ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ. ಇವತ್ತು ಫ್ಲೋ ಸ್ಟೇಟ್ ನ ಬಗ್ಗೆ ಮಾತಾಡೋಣ. ಇದ್ಯಾವುದು ಕರ್ನಾಟಕ ಮಹಾರಾಷ್ಟ್ರ ಹಾಗೆ ಸ್ಟೇಟ್ ಅಲ್ಲ. ಇದು ನಿಮ್ಮ ಬ್ರೇನ್ ಅನ್ನ 10x ಸ್ಪೀಡ್ ಅಲ್ಲಿ ವರ್ಕ್ ಆಗೋ ಹಾಗೆ ಮಾಡುತ್ತೆ. ಇದರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಸೀಕ್ರೆಟ್ ವೆಪನ್ ಆಫ್ ಟಾಪ್ ಸ್ಟೂಡೆಂಟ್ಸ್ ಇದಾಗಿದೆ. ಫ್ಲೋ ಸ್ಟೇಟ್ ಅಂದ್ರೆ ಏನು? ಸಿಂಪಲ್, ಯಾವುದೇ ಕೆಲಸ ಮಾಡ್ತೀರಾ ಅದರಲ್ಲಿ ಪೂರ್ತಿಯಾಗಿ ಇನ್ವಾಲ್ವ್ ಆಗಿರ್ತೀರಾ. ಡಿಸ್ಟ್ರಾಕ್ಷನ್ಸ್ಗಳಿರಲ್ಲ. ನೀವು ಕಲ್ತಿದ್ದದ್ದು 100% ನಿಮ್ಮ ಮನಸ್ಸಲ್ಲಿ ನೆನಪಲ್ಲಿ ಉಳಿಯುತ್ತೆ. ಅದೇ ಫ್ಲೋ ಸ್ಟೇಟ್. ಹಾಗಾದ್ರೆ ಈ ಫ್ಲೋ ಸ್ಟೇಟ್ ಅನ್ನ ಅಚೀವ್ ಮಾಡೋದು ಹೇಗೆ? ಸಿಂಪಲ್ ಫಾರ್ಮುಲಾ. ನಿಮಗೆ ಒಂದು ಎಕ್ಸಾಂಪಲ್ನ ಜೊತೆಗೆ ಇದನ್ನ ತಿಳಿಸಿ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಓದ್ತಾ ಇದ್ದೇನೆ ಅನ್ಕೋಣ. 1 ಅವರ್ ಇದೆ, 1 ತಾಸು ನನ್ನ ಹತ್ರ ಓದ್ಲಿಕ್ಕೆ. ಈ 1 ಅವರ್ ನಾನು ಫ್ಲೋ ಸ್ಟೇಟ್ ಅಲ್ಲಿ ಓದಬೇಕು ಅಂತ ಇದ್ದೇನೆ. ಹೀಗಿರ್ಬೇಕಾದ್ರೆ ಫಸ್ಟ್ ನಾನು ನನ್ನ ಗೋಲ್ ಅನ್ನ ಸೆಟ್ ಮಾಡ್ತೇನೆ. ಏನು? ಅಡ್ವೆಂಟ್, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಚಾಪ್ಟರ್ನ ಟೆಕ್ಸ್ಟ್ ಬುಕ್ ಕ್ವಶನ್ ಅಂಡ್ ಆನ್ಸರ್ಸ್ಗಳನ್ನ ಮಾಡ್ತೇನೆ. ಇದು ನನ್ನ ಗೋಲು, ಕ್ಲಿಯರ್ ಗೋಲು. ನೆಕ್ಸ್ಟ್, ಈ ಗೋಲನ್ನು ಅಚೀವ್ ಮಾಡಲಿಕ್ಕೆ ನನ್ನ ಹತ್ರ ಯಾವ್ಯಾವ ಮೆಟೀರಿಯಲ್ ಬೇಕು? ಸಿಂಪಲ್ಲು. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಆಲ್ರೆಡಿ ನೋಟ್ಸ್ಗಳಿದ್ರೆ ನೋಟ್ಸ್ ಬೇಕಾಗತ್ತೆ, ಅಥವಾ ಟೆಕ್ಸ್ಟ್ ಬುಕ್ ಒಂದೇ ಇತ್ತಂದ್ರೂ ಅದು ಸಹ ಸಾಕು. ಅಥವಾ ನೀವು ನಮ್ಮ ಪರೀಕ್ಷಾ ಆ್ಯಪಲ್ಲಿರುವಂತಹ PYQs ಇರ್ಬೋದು, ನೋಟ್ಸು, ಟೆಕ್ಸ್ಟ್ ಬುಕ್ನ ಎಕ್ಸಸೈಸಸ್ಸು, ಅವುಗಳನ್ನು ಸಹ ರೆಫರ್ ಮಾಡಬಹುದು. ಆದರೆ ಇಲ್ಲಿ ಇಂಪಾರ್ಟೆಂಟು, ಒಂದೇ ಸೋರ್ಸನ್ನು ಸಿಲೆಕ್ಟ್ ಮಾಡಿ. ಫಸ್ಟಿಗೆ ಗೋಲ್ ಸೆಟ್ ಆಯಿತು. ನೆಕ್ಸ್ಟು ಯಾವುದನ್ನ ಓದ್ತೇವೆ ಸೋರ್ಸು, ಅದನ್ನು ಸೆಟ್ ಮಾಡ್ಕೊಳ್ತೇನೆ. ಇಲ್ಲಿ ನನಗೆ ಪರೀಕ್ಷೆ ಆ್ಯಪ್ ಆಗತ್ತೆ, ಯಾಕಂದರೆ ಇಲ್ಲಿ ನನಗೆ ಬೇಕಾದಂತಹ ಎಲ್ಲ ಮೆಟೀರಿಯಲ್ ಸಿಗತ್ತೆ. ಎರಡನೇದಾಯಿತು. ಥರ್ಡ್ ಒನ್, ಈಗ 1 ತಾಸು ಓದಬೇಕಂದ್ರೆ ಏನು ಡಿಸ್ಟ್ರಾಕ್ಷನ್ಸ್ಗಳಿರಬಾರ್ದು. ಅದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಡಿಸ್ಟ್ರಾಕ್ಷನ್ಸ್ಗಳು ಬೇಡ ಅಂದ್ಕೂಡ್ಲೆ ಮೊಬೈಲಲ್ಲಿ ನೋಟಿಫಿಕೇಶನ್ಸ್ಗಳನ್ನ ಬಂದ್ ಮಾಡ್ತೇನೆ. ನಾನು ಪರೀಕ್ಷೆ ಆ್ಯಪಲ್ಲಿ ಹೋಗ್ತಾ ಇದ್ದೇನೆ, ಹೀಗಾಗಿ ಇನ್ಸ್ಟಾಗ್ರಾಮು, ಯೂಟ್ಯೂಬು ಯಾವುದನ್ನು ಸಹ ಯೂಸ್ ಮಾಡಲ್ಲ. ಹೀಗಾಗಿ ಅವುಗಳನ್ನು ಸಹ ಮುಟ್ಲಿಕ್ಕೆ ಹೋಗಲ್ಲ. ಡೈರೆಕ್ಟ್ ಆಗಿ ಪರೀಕ್ಷೆ ಆ್ಯಪ್ ಒಂದನ್ನೇ ಓಪನ್ ಮಾಡ್ತೇನೆ. ಹಾಗೆ ನೆಕ್ಸ್ಟ್ 1 ಅವರ್ ನಾನು ಈ ಪರೀಕ್ಷೆ ಆ್ಯಪ್ನಿಂದ ಹೊರಗೆ ಬರಲ್ಲ. ಕರೆಕ್ಟ್, ಏನೂ ಡಿಸ್ಟ್ರಾಕ್ಷನ್ಸ್ಗಳಿಲ್ಲ. ಹಾಗೆ ಒಂದು ಬಾಟಲ್ ನೀರನ್ನು ಸಹ ತೆಗೆದುಕೊಂಡು ಬಂದಿರ್ತೇನೆ, ಯಾಕಂದರೆ ನೀರು ಕುಡಿಲಿಕ್ಕೆ ಬೇಕು. ಒಂದು ನೋಟ್ ಬೇಕು ಆನ್ಸರ್ಸ್ಗಳನ್ನ ಬರೀಲಿಕ್ಕೆ. ಅದಾದಮೇಲೆ ಚಾಲೆಂಜು. ಏನು ಚಾಲೆಂಜು? ನೆಕ್ಸ್ಟ್ 1 ಅವರ್ ಈ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ದು ಎಷ್ಟಾಗುತ್ತೋ ಅಷ್ಟು ಕ್ವಶನ್ಸ್ಗಳನ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲ, ನೆಕ್ಸ್ಟ್ 1 ಅವರ್ನಲ್ಲಿ ನಾನು ಈ ಚಾಪ್ಟರ್ನ ಒಂದು 12 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೇನೆ. ಇದು ನಮ್ಮ ಚಾಲೆಂಜ್ ಆಗತ್ತೆ. ನೆಕ್ಸ್ಟ್ 1 ಅವರ್ ನಾನು ಕೂತು ಓದ್ತೇನೆ. ಎಲ್ಲ ಮೆಟೀರಿಯಲ್ಸ್ಗಳು ಇವೆ ನನ್ನ ಹತ್ರ. ಹಾಗೆ ಏನು ಮಾಡಬೇಕು ಅಂತಲೂ ಸಹ ಗೊತ್ತು. ಫ್ಲೋ ಸ್ಟೇಟ್ ಅಂದರೆ ಇದೆ. ಎಲ್ಲಿ ಡಿಸ್ಟ್ರಾಕ್ಷನ್ಸ್ಗಳಿರಲ್ವೋ, ಎಲ್ಲಿ ನಿಮ್ಮ ಗೋಲ್ ಸೆಟ್ ಆಗಿರುತ್ತೋ, ಎಲ್ಲಿ ನಿಮ್ಮ ಮೈಂಡ್ ಸೆಟಲ್ ಆಗಿರುತ್ತೋ, ಅದೇ ಫ್ಲೋ ಸ್ಟೇಟ್ ಆಗಿರುತ್ತೆ. ಇದು ನಿಮಗೆ ತಿಳಿದಿದ್ರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಇದರಿಂದ ನನಗೂ ಸಹ ಅರ್ಥ ಆಗತ್ತೆ ಯು ಆರ್ ವಿತ್ ಮೀ ಅಂತ. ಸೊ ಸ್ಟಡಿ ಡಿಸ್ಟ್ರಾಕ್ಷನ್ಸ್ಗಳು ಯಾವುದು? ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ನ ರೀಲು, ಯೂಟ್ಯೂಬ್ನ ಶಾರ್ಟ್ಸ್ಗಳು, ಗೇಮ್ಸ್ಗಳು, ಇವೇ ನಮ್ಮ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ಸ್ಗಳಾಗಿವೆ. ಸೋಷಿಯಲ್ ಮೀಡಿಯಾ, ಅವುಗಳನ್ನ ಆಫ್ ಮಾಡೋದು, ನೋಟಿಫಿಕೇಶನ್ಸ್ಗಳನ್ನ ಬಂದ್ ಮಾಡೋದು. ಒಂದು ಸಲ ಒಂದು ಕೆಲಸ ಮಾಡ್ತಾ ಇದೀವಿ ಅಂದಮೇಲೆ ಅದ್ರ ಮೇಲೆ ಫುಲ್ ಫೋಕಸ್ ಇರಬೇಕು. TV ನೋಡ್ತಾ ಓದೋದು, ಸೀರಿಯಲ್ ನೋಡ್ತಾ ಓದೋದು ಅಲ್ಲ. ಓದ್ತಾ ಇದೀವಿ ಅಂದರೆ ಓದೋದಷ್ಟೇ ನಮ್ಮ ಕೆಲಸ ಆಗಬೇಕು. TV ನೋಡ್ತಾ ಇದೀವಿ ಅಂದರೆ ಫುಲ್ಲಿ TVಯನ್ನು ನೋಡೋದು. ನೋ ಸ್ಟಡಿ ಪ್ಲ್ಯಾನ್. ನಾನಿವತ್ತು ಓದ್ತೇನೆ ಅನ್ನೋದು ಯಾವತ್ತೂ ಪ್ಲ್ಯಾನ್ ಆಗಲ್ಲ. ನಾನು ಇವತ್ತು ಈ ಚಾಪ್ಟರ್ನ ಇದನ್ನ ಓದ್ತೇನೆ ಅನ್ನೋದು ನಿಮ್ಮ ಪ್ಲ್ಯಾನ್ ಆಗಬೇಕು. ಹೀಗಾಗಿ ಒಂದು ಪ್ರಾಪರ್ ಪ್ಲ್ಯಾನನ್ನು ಇಟ್ಕೊಳ್ಳಿ. ಸೊ ಫ್ಲೋ ಸ್ಟೇಟಲ್ಲಿ ಡಿಸ್ಟ್ರಾಕ್ಷನ್ಸ್ಗಳನ್ನ ಬದಿಗಿಡಿ. ಒಂದು ಸಬ್ಜೆಕ್ಟು, ಒಂದು ಟಾಪಿಕ್ಕು, ಒಂದು ಗೋಲನ್ನು ಹಾಕೊಳ್ಳಿ. ಎನ್ವೈರ್ನಮೆಂಟು ಕ್ಲಿಯರ್ ಆಗಿರಲಿ. ಸೊ ಟೈಮರನ್ನು ಆದಷ್ಟು ಯುಟಿಲೈಸ್ ಮಾಡಿ. ಫಾರ್ ಎಕ್ಸಾಂಪಲ್, ಗಡಿಯಾರ ಇರುತ್ತೆ. ಗಡಿಯಾರದಲ್ಲಿ ಯಾವುದೋ ಪರ್ಫೆಕ್ಟ್ ಟೈಮಿಂಗ್ಗೋಸ್ಕರ ವೇಟ್ ಮಾಡಬೇಡಿ. 7 PM 7:30 PM. ನೀವು 6:55 ಓದ್ತಾ ಇದ್ದೀರಾ ಅಂದರೆ ನೆಕ್ಸ್ಟ್ 7:55 ತನಕ ಓದ್ತೇನೆ ಅಂತ ಹೋಗಿ. ವಾಟರನ್ನು ಸಮೀಪದಲ್ಲಿ ಇಟ್ಕೊಳ್ಳಿ. ಹಾಗೆ
ಯೂಶ್ವಲಿ ಇಟ್ಸ್ ಬೆಸ್ಟ್ ಪ್ರಾಕ್ಟೀಸ್ ದಿನ ಸೇಮ್ ಆದ ಟೈಮಿಗೆ ಓದೋದು. ಯಾಕಂದ್ರೆ ನಿಮ್ಮ ಮೈಂಡು ಹಾಗೆ ಬ್ರೇನು ಸಹ ಅದಕ್ಕೆ ಅಡ್ಜಸ್ಟ್ ಆಗಿಬಿಡತ್ತೆ. ಈ ಟೈಮಿಗೆ ಬಂದ ಕೂಡ ನಾನು ಓದಬೇಕು, ಹೀಗಾಗಿ ನನ್ನ ಮ್ಯಾಕ್ಸಿಮಮ್ ಪ್ರೊಡಕ್ಟಿವಿಟಿ ಈ ಟೈಮಲ್ಲಿ ಕೊಡಬೇಕು ಅಂತ ಮೈಂಡು ಸೆಟಲ್ ಆಗತ್ತೆ. 1 hour ಇನ್ ಫ್ಲೋ ಸ್ಟೇಟ್, 1 ಗಂಟೆ ಫ್ಲೋ ಸ್ಟೇಟ್ ಅಲ್ಲಿ ಈಸ್ ಇಫೆಕ್ಟಿವ್ ದೆನ್ 3 hours ಆಫ್ ಡಿಸ್ಟ್ರಾಕ್ಟೆಡ್ ಸ್ಟಡಿ. ಫ್ಲೋ ಸ್ಟೇಟ್ನಲ್ಲಿ 1 hour ಕರೆಕ್ಟ್ ಆಗಿ ಓದೋದು, ಡಿಸ್ಟ್ರಾಕ್ಟೆಡ್ ಆಗಿ 3 hour ಓದೋಕ್ಕಿಂತ ಎನಿ ಡೇ ಬೆಟರ್ ಆಗಿರತ್ತೆ. ನೀವೆಲ್ಲರೂ ಸಹ ಫ್ಲೋ ಸ್ಟೇಟಲ್ಲಿ ಓದ್ತೀರಾ ಅನ್ನೋ ಭರವಸೆ ನನಗಿದೆ. ಕಮೆಂಟಲ್ಲಿ ಫ್ಲೋ ಸ್ಟೇಟ್ ಅಂತ ಹಾಕಿ, ಹಾಗೆ ಅದರಲ್ಲಿ ಓದ್ತೇನೆ ಅನ್ನೋ ಭರವಸೆಯನ್ನು ಸಹ ನನಗೆ ಕೊಡಿ. ಇದರಿಂದ ನನಗೂ ಸಹ ಖುಷಿ ಆಗತ್ತೆ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.